ವೀಕ್ಷಕರೇ ನಮಸ್ಕಾರಗಳು. ಸೋತಿರುವಂಥ ಪಂದ್ಯವನ್ನು ರೋಚಕವಾಗಿ ಗೆದ್ದು ಬೀಗಿತು ಆರ್ಸಿಬಿ ತಂಡ. ಇನ್ನು ವೀಕ್ಷಕರೇ, ವಿರಾಟ್ ಕೊಹ್ಲಿ ಹಾಗೂ ಕೃಣಾಲ್ ಪಾಂಡ್ಯ ಅವರ ಆರ್ಭಟಕ್ಕೆ ಡಿಸಿ ತಂಡವು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ವಿರಾಟ್ ಕೊಹ್ಲಿ, ಕೃಣಾಲ್ ಪಾಂಡ್ಯ ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಂದು ಟಾಟಾ IPL ಆವೃತ್ತಿಯ 46ನೇ ಪಂದ್ಯವು ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಜರುಗಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ RCB ತಂಡವು DC ವಿರುದ್ಧ 6 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಹೌದು, DC ನೀಡಿದ 162 ರನ್ಸ್ಗಳ ಮೊತ್ತವನ್ನು RCB ತಂಡವು 18.3 ಓವರ್ಸ್ಗಳಿಗೆ 165 ರನ್ಸ್ ಕಲೆ ಹಾಕಿ 6 ವಿಕೆಟ್ಸ್ಗಳ ಗೆಲುವು ದಾಖಲಿಸಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಅದ್ಭುತವಾದ ಇನ್ನಿಂಗ್ಸ್ ಆಡಿದ ಕೃಣಾಲ್ ಪಾಂಡ್ಯ ಅವರು ಕೇವಲ ಎದುರಿಸಿದ 47 ಎಸೆತಗಳಲ್ಲಿ 73 ರನ್ ಬಾರಿಸಿದರೆ, ಇನ್ನು ಇವರಿಗೆ ಸಾಥ್ ನೀಡಿದ ವಿರಾಟ್ ಕೊಹ್ಲಿ ಅವರು ಎದುರಿಸಿದಂಥ 47 ಎಸೆತಗಳಲ್ಲಿ 4 ಬೌಂಡ್ರಿ ಸಮೇತ 51 ರನ್ ಬಾರಿಸಿ ಮಿಂಚಿದರು. ಇನ್ನು ವೀಕ್ಷಕರೇ, ಕೊನೆಯಲ್ಲಿ ಮ್ಯಾಚ್ ಫಿನಿಶ್ ಮಾಡಿದ ಟಿಮ್ ಡೇವಿಡ್ ಅವರು ಕೇವಲ ಎದುರಿಸಿದ 5 ಎಸೆತಗಳಲ್ಲಿ 3 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಮೇತ 19 ರನ್ ಬಾರಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಈ ಬ್ಯಾಟ್ಸ್ಮನ್ಗಳ ನೆರವಿನಿಂದ RCB ತಂಡವು DC ವಿರುದ್ಧ 6 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರೇ, ಈ ಒಂದು ಗೆಲುವಿನೊಂದಿಗೆ ಇದೀಗ RCB ತಂಡವು ಅಂಕಪಟ್ಟಿಯಲ್ಲಿ ಆಡಿದ 10 ಪಂದ್ಯಗಳಲ್ಲಿ 7 ಪಂದ್ಯವನ್ನು ಗೆದ್ದುಕೊಂಡು 14 ಅಂಕಗಳೊಂದಿಗೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಪಂದ್ಯದ ಬಗ್ಗೆ ಸಂಪೂರ್ಣ ಹೈಲೈಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.